ನಾನು ರಾಜೇಶ್ ತುಡ್ವೇಕರ್, ಸಾವಯವ ಕೃಷಿಕ, ಯಕ್ಕುಂಡಿ, ತಾಲೂಕ್ ಸವದತ್ತಿ, ಡಿಸ್ಟಿಕ್ ಬೆಳಗಾಂ. ನಾನು ಟೋಟಲ್ ಸಾವಯವದಾಗ ಮಾಡ್ತೇನೆ ಅಂತ ನಿಮಗೆಲ್ಲ ಗೊತ್ತಿದೆ. ಇದು ನೋಡಿ ಸ್ವಲ್ಪ ನನ್ನ ಹೊಲ ರೌಂದಿ ಬಿಟ್ಟಿದ್ದೀನಿ ನಾನು. ಅಖಂಡ ರೌಂದಿ ಬಿಟ್ಟಿದ್ದೆ ನಾನು. ಅದರಲ್ಲಿ ಮೊನ್ನೆ ಚಾರ್ಕೋಲ್ ಸ್ವಲ್ಪ ಒಗೆದಿದ್ದೀನಿ. ಚಾರ್ಕೋಲ್ 1 ಟನ್ ಒಗೆದಿದ್ದೀನಿ. ಇವಾಗ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಮಾಡ್ತಾ ಇದ್ದೀನಿ. ಈ ಮೊಟ್ಟೆ ಇದ್ದು ನನ್ನ ಹತ್ರ. ಮೊಟ್ಟೆಯಲ್ಲಿ ಏನಿರುತ್ತೆ ಅಂತಂದ್ರೆ ಇದು ಕ್ಯಾಲ್ಸಿಯಂ ಅಂಶ ಇರುತ್ತೆ ಇಲ್ಲಿ ಇದು ಚಿಪ್ಪಲ್ಲಿ. ಆಮೇಲೆ ಒಳಗೇನು ಯೆಲ್ಲೋ ಕಲರ್ ಆಮೇಲೆ ವೈಟ್ ಇರುತ್ತಲ್ಲ, ಅದರಲ್ಲಿ ಒಂದು ಸ್ವಲ್ಪ ಗ್ರೋತ್ ಪ್ರಮೋಟರ್ ಆಗಿರುತ್ತೆ. ನಾವು ಯಾವ ರೀತಿ ಸಾವಯವ ಗೊಬ್ಬರ ಹಾಕ್ತೀವಲ್ಲ, ಕುರಿ ಗೊಬ್ಬರ, ಕುರಿ ಗೊಬ್ಬರ, ಆಮೇಲೆ ಎರೆಹುಳ ಗೊಬ್ಬರ, ಸಗಣಿ ಗೊಬ್ಬರ ಹಾಕ್ತೀವಲ್ಲ, ಅದೇ ರೀತಿ ಒಂದು ತಾಕತ್ ಕೊಡುತ್ತೆ ಇದು. ಅದಕ್ಕಾಗಿ ನಾನು ಏನು ಮಾಡ್ತಿದ್ದೀನಿ ಅಂತಂದ್ರೆ ಎಲ್ಲೆಲ್ಲೆಲ್ಲೆಲ್ಲಿ ನಮ್ಗೆ ಅನುಕೂಲ ಆಗುತ್ತಲ್ಲ ಸಾಲಲ್ಲಿ, ಅದ್ರ ಮೊಟ್ಟೆ ಹೊಡೆದ್ ಬಿಡೋದು. ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ ಯಾವ ರೀತಿ ಅಂತಂದ್ರೆ. ನೋಡಿ, ನಮ್ಗೆ ಎಲ್ಲಿ ಅನುಕೂಲ ಆಗತ್ತಲ್ಲಿ ಅಲ್ಲಿ ಈ ರೀತಿ ನಾವು ಒಗಿತಾ ಹೋಗ್ಬಿಡೋದು. ನಮ್ಮ ಭೂಮಿ ನಾವು ಫಲವತ್ತತೆ ಮಾಡ್ಬೇಕಂತಂದ್ರೆ ನಮಗೆ 108 ಹಾದಿಗಳು ಇರ್ತವೆ. ಅದರಲ್ಲಿ ನಮಗೆ ಯಾವ ರೀತಿ ಯಾವುದು ದಾರಿ ಅನುಕೂಲ ಆಗತ್ತಲ್ಲ, ಆ ದಾರಿ ನಾವು ಚೂಸ್ ಮಾಡ್ಬೇಕು. ಈಗ ನಾನು ಮೊಟ್ಟೆದು ಒಂದು ಸ್ವಲ್ಪ ನನಗೆ ಅನುಕೂಲ ಆಯ್ತು, ಆದ್ರಿಂದ ನಾನು ಮೊಟ್ಟೆಯನ್ನು ಚೂಸ್ ಮಾಡಿದ್ದೀನಿ. ನೋಡಿ, ಒಗಿತಾ ಹೋಗ್ಬಿಡ್ತೀವಿ. ಬನ್ನಿ ಬನ್ನಿ ನೋಡಿ ಫ್ರೆಂಡ್ಸ್, ನಮ್ಮ ಭೂಮಿಗೆ ಏನ್ ಮಾಡ್ತು, ಒಂದು ಗೊಬ್ಬರ ಕೊಟ್ಟಂಗೆ ಆಗ್ಬಿಡ್ತದೆ, ಟಾನಿಕ್. ಹೌದಾ? ನೋಡಿ 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 ಇಲ್ಲಿ ನೋಡಿ. ನಾವು ಯಾವ ರೀತಿ ಗೊಬ್ಬರ ಕೊಡ್ತೀವಲ್ಲ, ಆ ರೀತಿ ನಮ್ಮ ಭೂಮಿಗೆ ಕೊಡ್ತಾ ಹೋಗ್ಬಿಡುದು. ಇದೊಂದು ಗ್ರೋತ್ ಪ್ರಮೋಟರ್ ಆಗಿ ಕೆಲಸನೂ ಮಾಡುತ್ತೆ. ಮತ್ತೆ ಚಿಪ್ಪಲ್ಲಿ ಕ್ಯಾಲ್ಸಿಯಂ ಅಂಶ ಇರುತ್ತೆ. ನಮ್ಮ ಹಿರಿಯರು ಏನ್ ಮಾಡ್ತಿದ್ರು ಅಂದ್ರೆ, ಮುಂಚೆ ಏನ್ ಮಾಡ್ತಿದ್ರು, ನೋಡಿ, ಈ ರೀತಿ ಒಗಿತಾ ಹೋಗ್ಬಿಡುದು. ಒಟ್ಟ ತತ್ತಿ ಏನೈತಿಲ್ಲ, ಅದನ್ನ ಹೊಡಿ ಮಠ ಒಟ್ಟ ಬಿಡುವಂಗಿಲ್ಲ. ಮತ್ತೆ ಕ್ರ್ಯಾಕ್ ಆಗೈತಿ ಗಿಡ ಅಂತೇಳಿ ಪೂರ ಹೊಡೆದು ಮಾಡಿ ತೋರ್ಬೇಕಲ್ಲ, ಅಂದ್ರೆ ತತ್ತಿ ಹೊಡೆದಂಗ. ಎಸ್, ಕರೆಕ್ಟ್ ಹೊಡಿತಾ ಇದೆ ನೋಡಿ ಇವಾಗ. ಹೌದಾ? ಸಿಡಿತಂತ ಅಂದ್ರೆ ಕಾಮೆಂಟ್ ಮಾಡಿ, ನಾವು ಮತ್ತೊಂದು ಐಡಿಯಾ ಹೇಳ್ತೇವೆ ಅದಕ್ಕೆ.